ಪ್ರಶ್ನೆ ಅಂತ ಅಂದರೆ, ಐಶ್ವರ್ಯ ಪೈ ಅಂತ ಹೆಸರಿದ್ದವರು ಯಾಕೆ ಮೋಕ್ಷಿತಾ ಪೈ ಆದರು ಅಂತ? ಅದು ಏನಕ್ಕೆ ಅಂತಂದರೆ, ನಮ್ಮಮ್ಮ ನನಗೆ ನ್ಯೂಮರಾಲಜಿ ವೈಸ್ ಹೆಸರಿಟ್ಟಿರಲಿಲ್ಲ. ನನಗೆ ಒಂದು ಟಾ ಅಕ್ಷರ ಬಂದಿರುತ್ತೆ, ಇನ್ನೊಂದು ಮೋ ಅಕ್ಷರ ಬಂದಿರುತ್ತೆ. ಸೊ ಅಮ್ಮ ಏನು ಮಾಡ್ತಾರೆ, ಟಾ ಅಕ್ಷರದಲ್ಲಿ ಗೊತ್ತಾಗಲ್ಲ ಹೆಸರು ಅವ್ರಿಗೆ. ಸೊ ಹಾಗಾಗಿ ಹಾಗೆ ಇಟ್ಟಿದ್ರು ಹೆಸರನ್ನ. ಬಟ್ ನಾನು ಪಾರು ಮಾಡೋವಾಗ ಏನಾಯಿತು, ನಾವು ನ್ಯೂಮರಾಲಜಿ ಕೇಳಿದ್ವಿ. ನ್ಯೂಮರಾಲಜಿ ಕೇಳಿದಾಗ, ಇಲ್ಲ ನೀವು ಹೆಸರು ಚೇಂಜ್ ಮಾಡಿದ್ರೇ ಒಳ್ಳೇದು, ಅದು ನಿಮ್ಗಿನ್ನ ಯಶಸ್ಸು ತಂದ್ಕೊಡುತ್ತೆ ಅಂತ ಹೇಳಿದ್ರು. ಆಗ ಮೋ ಅಂತ ಹೇಳ್ಬಿಟ್ಟು ಮೋ ಬಂತು. ನಮ್ಗೆ ಟಾ ಹೆಸರು ಸಿಗ್ಲಿಲ್ಲ. ಮೋ ಅಂತ ಕೇಳಿದಾಗ ಮೋನಿಶಾ ಅಂತ ಕೊಟ್ಟಿದ್ರು ಅವರು. ನೋ, ಮೋನಿಶಾ ಬೇಡ ಅಂತ ಹೇಳಿ ಮೋಕ್ಷಿತಾ ಅಂತ ಮಾಡಿ, ಅದು ಎಣ್ಸಿದ್ರು ಇಷ್ಟೇ ನಂಬರ್ ಬರಬೇಕು ಅಂತ ಇತ್ತು. ನ್ಯೂಮರಾಲಜಿ ವೈಸ್ ಗೊತ್ತಲ್ಲ ನಿಮಗೆ, ಎಣ್ಸಿದ್ರು ಇಷ್ಟೇ ಬರಬೇಕು ಅಂತಿತ್ತು. ಅದಷ್ಟೇ ಬಂತು. ಅದಾದ್ಮೇಲೆ ಮರುನಾಮಕರಣ ಅಂತ ಮಾಡಿದ್ರು ನನಗೆ. ಅದು ಮೇನ್ ಮಾಡಿದ್ದೆ ಇಂಡಸ್ಟ್ರಿಗೋಸ್ಕರ. ಸೊ ಮರುನಾಮಕರಣ ಅಂತ ಹೇಳಿ ಮಾಡಿದ್ರು. ಅದಾದ್ಮೇಲೆ ಆ ಹೆಸರು ನನಗೆ ತುಂಬಾ ಯಶಸ್ಸು ತಂದ್ಕೊಡ್ತು. ಸೊ ಮೋಕ್ಷಿತಾ ಪೈ ಅಂತ ಇಟ್ಕೊಂಡಾದ್ಮೇಲೆ ನಿಮಗೆ ಪಾರು ಎಲ್ಲ ಆಫರ್ ಬಂದಿದ್ದು? ಪಾರು ಆಫರ್ ಬಂದ್ಮೇಲೆ ನಾನು ಅದನ್ನು ಚೇಂಜ್ ಮಾಡಿದ್ದು. ಅಂದರೆ ಈಗ ನಾನು ಈ ಒಂದು ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದೀನಿ, ಈ ಹೆಸರು ನಂಗೆ ಬರುತ್ತಾ ಇಲ್ವಾ ಅಂತ ಕೇಳಿದಾಗ ಅವ್ರು ನಮ್ಗೆ ಇದನ್ನು ಸಜೆಸ್ಟ್ ಮಾಡಿದ್ರು. ಯಾರೋ ಒಬ್ರು ತುಂಬಾ ಅದ್ಭುತವಾಗಿ ಒಂದು ಪೋಸ್ಟ್ ಮಾಡಿದ್ರು, ಈ ವಿಷಯಗಳೆಲ್ಲ ಪಾಪಪ್ ಆಗ್ತಿರ್ಬೇಕಿದ್ರೆ. ಅಂದ್ರೆ ಅವರು ತಪ್ಪಾಗಿ ತಿಳ್ಕೊಂಡಿದ್ರಂತೆ ನಿಮ್ಮ ಬಗ್ಗೆ. ಐಶ್ವರ್ಯಕ್ಕೆ ಆಸೆ ಪಟ್ಟು ಏನಾದರೂ ಈ ಥರ ಮಾಡಿದ್ರಾ ಅಂತ ನಾನು ಅಂದ್ಕೊಂಡಾಗ, ಆದರೆ ಅವ್ರ ಮನೆ ಸಿಚುವೇಶನ್ ಹಂಗಿದೆ. ಸೊ ಮನೆ ಸಿಚುವೇಶನ್ ಹಂಗಿದ್ದಾಗ ಏನೋ ಈ ತಮ್ಮಂಗೆ ಒಳ್ಳೇದಾಗಬೇಕು ಅಂತ ಏನಾದರೂ ಮಾಡಿದ್ರೇನೋ ಗೊತ್ತಿಲ್ಲ, ಆದರೆ ಇವೆಲ್ಲದರಿಂದ ಮೋಕ್ಷ ಪಡೆದುಕೊಂಡು, ಅಂದರೆ ಇದರಿಂದ ಆಚೆ ಬರಬೇಕು ಅಂತ ಮೋಕ್ಷ ಪಡೆದುಕೊಂಡು ಮೋಕ್ಷಿತಾ ಪೈ ಅಂತ ಇಟ್ಕೊಂಡು ಬಂದಿದ್ದಾರೆ. ಈಗ ಅವ್ರಿಗೆ ಒಳ್ಳೇದಾಗ್ತಿದೆ, ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಹಾಕಿದ್ರು. ದೊಡ್ಡ ಪೋಸ್ಟ್ ಮಾಡಿದ್ರು. ಆ್ಯಕ್ಚುಲಿ ನನಗೆ ಅದೆಲ್ಲ ನೆನಪಿಲ್ಲ, ಇಷ್ಟೇ ನೆನಪಿರೋದು. ಅದು ಚೆನ್ನಾಗಿತ್ತು ಲೈನ್ಸು. ನನ್ನ ಜೊತೆ ಇರೋರಿಗೆ ಎಕ್ಸಾಕ್ಟಾಗಿ ಏನಾಗಿರುತ್ತೆ ಏನು ಎತ್ತ ಅನ್ನೋದು ಗೊತ್ತಿರುತ್ತೆ. ಸೊ ಅದೇ ತಪ್ಪು ಕಲ್ಪನೆಗಳಿರುತ್ತಲ್ಲ, ಅವರು ಎಷ್ಟು ನೀಟಾಗಿ ಬರೆದಿದ್ರು ಅಂದರೆ, ಈಗ ನನಗೆ ಹುಡುಗಿ ಬಗ್ಗೆ ಯಾವುದೇ ರೀತಿ ತಪ್ಪು ಕಲ್ಪನೆಗಳಿಂದ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೇನು ಅಂತ ಬರ್ತೀನಿ. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಒಪಿನಿಯನ್ಸ್ ಇರುತ್ತೆ. ನಾವು ಎಲ್ಲರಿಗೂ ಹೋಗ್ಬಿಟ್ಟು ಅದನ್ನು ನಾನು ಕ್ಲಾರಿಫೈ ಮಾಡೋಕ್ಕಾಗಲ್ಲ. ನನ್ನ ಜೊತೆ ಇರೋರಿಗೆ ನಾನು ಏನು ಅಂತ ಗೊತ್ತಿರುತ್ತೆ, ಅದು ಸಾಕು ನನಗೆ.